ಅಥಣಿಯ ನೀರಾವರಿ ಇಲಾಖೆ ಕಚೇರಿಗೆ ರೈತರ ಮುತ್ತಿಗೆ 13ನೇ ಕಾಲುವೆ ಸಮಸ್ಯೆ ಪರಿಹರಿಸುವಂತೆ ಆಗ್ರಹ. ಕಳೆದ 8 ವರ್ಷಗಳಿಂದ ಬಸವೇಶ್ವರ ಏತ ನೀರಾವರಿ ಯೋಜನೆ ಕಾಮಗಾರಿ ನಿಧಾನಗತಿಯಲ್ಲಿ ಸಾಗುತ್ತಿದ್ದು, ಯೋಜನೆ ಇನ್ನೂ ಸಂಪೂರ್ಣವಾಗಿ ಪೂರ್ಣಗೊಂಡಿಲ್ಲ ಎಂದು ಆರೋಪಿಸಿರುವ ರೈತರು ತಕ್ಷಣ ಕಾಲುವೆಗಳಿಗೆ ನೀರು ಹರಿಸುವಂತೆ ಒತ್ತಾಯಿಸಿ ಅಥಣಿ ನೀರಾವರಿ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕಿದರು. ಯೋಜನೆಯಡಿ ಕೇವಲ 10,000 ಹೆಕ್ಟೇರ್ ಪ್ರದೇಶಕ್ಕೆ ಮಾತ್ರ ನೀರು ಪೂರೈಕೆ ಮಾಡಿರುವ ಇಲಾಖೆ ಕೈ ತೊಳೆದುಕೊಂಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ರೈತರು ಉಳಿದ ಪ್ರದೇಶಕ್ಕೂ ನೀರು ತಲುಪಿಸುವಂತೆ ಒತ್ತಾಯಿಸಿದರು. ಅರಳಿಹಟ್ಟಿ ಗ್ರಾಮದ ಮೂಲಕ ಹಾದು ಹೋಗುವ 13ನೇ ಸಂಖ್ಯೆಯ ಕಾಲುವೆ ಒಬ್ಬ ರೈತನ ಭೂ ಸ್ವಾಧೀನ ಪರಿಹಾರ ವಿವಾದದಿಂದ ಮುಚ್ಚಲ್ಪಟ್ಟಿದ್ದು, ಇದರ ಪರಿಣಾಮ 4 ಗ್ರಾಮಗಳ ಸುಮಾರು 4,000 ಹೆಕ್ಟೇರ್ ಕೃಷಿ ಭೂಮಿ ಕಾಲುವೆ ನೀರಿನಿಂದ ವಂಚಿತವಾಗಿದೆ ಎಂದು ರೈತರು ದೂರಿದರು. ಸುಮಾರು 100ಕ್ಕೂ ಹೆಚ್ಚು ರೈತರು ಅಥಣಿ ನೀರಾವರಿ ಇಲಾಖೆ ಕಚೇರಿಗೆ ಆಗಮಿಸಿ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು. ಈಗ ಇದನ್ ಸರ್ ಯಾರೋ ಕೇಬಲ್ ತೆಗೆದಾರು, ಇದನ್ ತೆಗೆದಾರು, ಮೋಟರ್ ಇಲ್ಲ ಸರ್. ಸರ್ ಸರ್ ನಮಸ್ತೆ. ಇಲ್ಲಿ ರೈತರು ಬಂದ್ರೆ ಸ್ವಲ್ಪ ಕೇಳಿ ಕೊಡ್ತೀನಿ ಸರ್. ಸರ್ ಕಾಲುವೆ ನೀರು ಯಾವಾಗ ಬಿಡ್ತೀರಿ ಸರ್? ಅವ್ರು ಬಿಡೋದಲ್ಲ, ಅವ್ರು ಗೌರ್ಮೆಂಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸರ್. ಒಂದ್ ನಿಮಿಷ ರೀ, ನಿಮ್ಗ್ ಪ್ರೊಸೆಸ್ ಮಾಡಕ್ ಕಳ್ಸ್ಯಾರ್ರಿ. ಯಾವಾಗ ಕಳ್ಸ್ಯಾರ ಇವ್ರಿ? ಹಾ, ಇನ್ ಯಾವಾಗ ಆದ ಸರ್ ಇದು? ಸರ್ ಅದು ಫೈಲ್ ಓಸಿ ಸೈನ್ ಆಗಿತ್ತಲ್ಲ ಸರ್. ಸರ್ 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 ಅವ್ರಿಗೆ ಸರ್ ಅವರು ಫೈಲ್ ಸೈನ್ ಆಗಿತ್ತಿಲ್ಲ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ತಾವು ಹೇಳಿದ್ರಲ್ಲ ಫೈಲ್ ಸೈನ್ ಆಗಿತ್ತು ಅಂತ ಹೇಳಿ. ಇವತ್ತು ಕಳಿಸ್ತಾರಲ್ಲ ನಾನು ಮಾಡೋದು. ಭೂ ಪರಿಹಾರದ ಸಮಸ್ಯೆಯನ್ನು ತ್ವರಿತವಾಗಿ ಬಗೆಹರಿಸಿ ಮುಚ್ಚಿರುವ ಕಾಲುವೆಯನ್ನು ತೆರವುಗೊಳಿಸಿ ನೀರು ಹರಿಸಬೇಕು ಎಂದು ಆಗ್ರಹಿಸಿದರು. ಸಮಸ್ಯೆ ಶೀಘ್ರವಾಗಿ ಪರಿಹರಿಸದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ರೈತರು ಎಚ್ಚರಿಕೆ ನೀಡಿದರು. ರೈತರ ಮನವಿಯನ್ನು ಆಲಿಸಿದ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸಮಸ್ಯೆ ಬಗೆಹರಿಸಲು ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಲಕ್ಷ್ಮಣ್, ರೈತ ಮುಖಂಡ ಪ್ರಕಾಶ್ ನಾಯಕ್, ರೈತ ಮುಖಂಡ ಹಾಗೂ ಹಲವಾರು ರೈತರು ಉಪಸ್ಥಿತರಿದ್ದರು. ಉದಯ್ ಹುಸ್ಮನಿ, KMM ನ್ಯೂಸ್, ಅಥಣಿ. आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।